ಅದು ರಿಂಗ್ ರೋಡಲ್ಲಿ ಟ್ರಾಫಿಕ್ ಕಮ್ಮಿ ಮಾಡ್ತೀವಿ ಅಂತ ಆರಂಭ ಮಾಡಿದ ಕೆಲಸ. ಆದರೆ ಕಾಮಗಾರಿ ಆರಂಭ ಮಾಡಿ 4 ವರ್ಷ ಕಳೀತಾ ಬಂತು. ಆದರೆ ಫ್ಲೈಓವರ್ ಕಾಮಗಾರಿ ಮಾತ್ರ ಇನ್ನೂ ಪೂರ್ಣವಾಗಿಲ್ಲ. ಈ ಕಾಮಗಾರಿಯಿಂದಲೇ ಟ್ರಾಫಿಕ್ ಜಾಸ್ತಿ ಆಗ್ತಿದೆ. ತಿಂಗಳುಗಳು ಕಳೆದು ಹೋದ್ವು, ವರ್ಷಗಳೇ ಉರುಳಿ ಹೋದ್ವು. ಟ್ರಾಫಿಕ್ ಕಡಿಮೆ ಮಾಡೋಕ್ಕಾಗಿ ನಿರ್ಮಿಸ್ತಾ ಇರೋ ಫ್ಲೈಓವರ್ನಿಂದಲೇ ಟ್ರಾಫಿಕ್ ಹೆಚ್ಚಾಗ್ತಾ ಇದೆ. ಬನಶಂಕರಿ ಮಾರ್ಗವಾಗಿ ನಾಯಂಡಹಳ್ಳಿ ಕಡೆಗೆ ತೆರಳುವ ಸವಾರರು ನಿತ್ಯ ನರಕ ಅನುಭವಿಸ್ತಾ ಇದ್ದಾರೆ. ಹೌದು, ಔಟರ್ ರಿಂಗ್ ರೋಡ್ನ ಟ್ರಾಫಿಕ್ ಕಡಿಮೆ ಮಾಡಲು 27 ಕೋಟಿ ವೆಚ್ಚದಲ್ಲಿ 4 ವರ್ಷದ ಹಿಂದೆ ಇಲ್ಲಿ ಫ್ಲೈಓವರ್ ಕಾಮಗಾರಿ ಆರಂಭಿಸಲಾಯಿತು. ಆದರೆ 4 ವರ್ಷ ಕಳೆದರೂ ನಾಯಂಡಹಳ್ಳಿ ಬಳಿಯ ವೀರಭದ್ರೇಶ್ವರ ನಗರದಲ್ಲಿ ನಿರ್ಮಿಸ್ತಾ ಇರೋ ಫ್ಲೈಓವರ್ ಕಾಮಗಾರಿ ಮುಕ್ತಾಯವಾಗಿಲ್ಲ. ಆಮೆಗತಿಯಲ್ಲಿ ಕಾಮಗಾರಿ ಸಾಗ್ತಾ ಇದ್ದು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಟ್ರಾಫಿಕ್ ಜಾಮ್ ಮತ್ತಷ್ಟು ಹೆಚ್ಚಾಗಿದೆ. ನಿತ್ಯ ಸಾವಿರಾರು ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ಸರ್, ಬೆಳಗ್ಗೆ ಆದರೂ ಸಾಕು, ಸಾಯಂಕಾಲ ಆದರೂ ಸಾಕು, ತುಂಬಾ ಟ್ರಾಫಿಕ್. ಡ್ಯೂಟಿಗೆ ಹೋಗೋರಿಗೆಲ್ಲ ತುಂಬ ತೊಂದರೆ ಆಗುತ್ತೆ. ಸಾಲದಕ್ಕೆ ಇಲ್ಲೇ ನಿಂತ್ಕೊಂಡಿರ್ತಾರೆ ಪೊಲೀಸವರು. ಆ ಪೊಲೀಸವ್ರು ನಿಂತ್ಕೊಂಡು ಬರೀ ದಂಡ ಹಾಕಿ ದುಡ್ಡು ಕಲೆಕ್ಷನ್ ಮಾಡ್ತಾರೆ ಹೊರತು ಯಾವುದೇ ಕಾರಣಕ್ಕೂ ಕೆಲಸ ಮಂದಗತಿಯಲ್ಲಿ ನಡೀತಾ ಇದೆ. 4 ವರ್ಷ ಆಗ್ತಾ ಬಂತು ಈ ಕೆಲಸ ಶುರುವಾಗಿ. 4 ವರ್ಷದಿಂದ ಯಾವುದೇ ಥರದ ಕೆಲಸನೇ ನೀಟಾಗಿ ಆಗ್ತಾಯಿಲ್ಲ. ಯಾವಾಗ ಮಾಡ್ತಾರೆ ಅಂತ ಯಾರನ್ನು ಪ್ರಶ್ನೆ ಮಾಡಬೇಕು ಅನ್ನೋದೇ ಗೊತ್ತಾಗ್ತಾಯಿಲ್ಲ ನಮಗೆ. 3-4 ವರ್ಷಗಳಿಂದ ಫ್ಲೈಓವರ್ ಕಾಮಗಾರಿ ಮಾಡ್ತಾ ಇದ್ರೂ ಅರ್ಧದಷ್ಟು ಕಾಮಗಾರಿ ನಡೆದಿಲ್ಲ. ಹೀಗಾಗಿ ಇದು ಮುಗಿಯೋದಕ್ಕೆ ಇನ್ನೆಷ್ಟು ವರ್ಷ ಬೇಕು ಅಂತ ಸ್ಥಳೀಯರು ತಲೆ ಕೆಡಿಸಿಕೊಂಡಿದ್ದಾರೆ. ರಸ್ತೆ ಅಕ್ಕಪಕ್ಕದ ಅಂಗಡಿ ವ್ಯಾಪಾರಿಗಳು ಕೂಡ ಪರದಾಡ್ತಾ ಇದ್ದಾರೆ. ನಾಯಂಡಹಳ್ಳಿಯಿಂದ ಹೊಸಕೆರೆಹಳ್ಳಿ, ಬನಶಂಕರಿ ಕಡೆಗೆ ಹೋಗುವ ಜನರು, ಸ್ಥಳೀಯರು ಕೂಡ ಟ್ರಾಫಿಕ್ನಿಂದ ಕಂಗಾಲಾಗಿದ್ದಾರೆ. ಈ ಕಡೆಯಿಂದ ರ್ಯಾಂಪ್ ಮಾಡಿದ್ರೆ ಇಳಿಯಕ್ಕೆ ಮಾಡಿಲ್ಲ. ಏನಕ್ಕೆ ಮಾಡ್ತಾರೆ ಇವರೆಲ್ಲ? ಇಲ್ಲಿ ಓಡಾಡೋರು ಗೊತ್ತಾಗುತ್ತೆ. ರೋಡ್ ಆ ಕಡೆ ಈ ಕಡೆ ನೋಡಿ ಟಾರ್ ಹಾಕಿಲ್ಲ. 2 ವೀಲರ್ ಅವ್ರಿಗೆ ಗೊತ್ತಾಗುತ್ತೆ. ಇವರೇನೋ 4 ವೀಲರ್ ಓಡಾಡ್ತಾರೆ. 2 ವೀಲರ್ ಅವ್ರಿಗೆ ಎಷ್ಟು ಬೆನ್ನು ಬರುತ್ತೆ, ಏನು ಬರುತ್ತೆ? ಮಿಡಲ್ ಕ್ಲಾಸ್ ಪೀಪಲ್ ಏನು ಮಾಡೋದು ಸರ್? ಏನು ಮಾಡ್ತಾ ಇದ್ದಾರೆ? ಅವ್ರಿಗೇನು ಫ್ಯೂಚರ್ ಪ್ಲಾನ್ ಇರಲ್ವಾ? ಯಾರೋ ಜನಗಳು ಓಡಾಡಲಿ, ಅವ್ರ ಕರ್ಮ, ಟ್ಯಾಕ್ಸ್ ಕಟ್ಟೋರು ಕಟ್ತಾರೆ ಅನ್ನೋ ಒಂದು ಇದು ಇವ್ರಿಗೆ ಧೋರಣೆ ಅಷ್ಟೇ ಇವ್ರಿಗೆಲ್ಲ. ಬಿಬಿಎಂಪಿ ಅಧಿಕಾರಿಗಳಿಗೆ ಫ್ಲೈಓವರ್ನ ಒಂದು ಭಾಗ ಮಾಡಲು 4 ವರ್ಷಗಳಾಗಿದ್ರೆ ಮತ್ತೊಂದು ಭಾಗದ ಕಾಮಗಾರಿ ಮಾಡಲು ಮತ್ತೆಷ್ಟು ವರ್ಷಗಳು ಬೇಕೋ ಏನೋ. ಕಿರಣ್ ಸೂರ್ಯ, TV9 ಬೆಂಗಳೂರು.